ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಭಾರತ ಒಂದು ಪುಣ್ಯ ಭೂಮಿ. ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತರಿಗೆ ಅವರದ್ದೇ ಧರ್ಮಾಚರಣೆ ಮಾಡ್ಕೊಳ್ಳುವ ಅವಕಾಶ ಇದೆ. ಬಾಂಗ್ಲಾ, ಪಾಕ್ ತರ ಬಹುಸಂಖ್ಯಾತರು ಮಾತ್ರ ಭಕ್ತಿ ತೋರಿಸುವ ವಾತಾವರಣ ಇಲ್ಲ. ಇದು ಸಂವಿಧಾನದ ಆಶಯದಂತೆ ನಡೀತಾ ಇರುವ ದೇಶ. ಆದ್ರೆ ಭಕ್ತಿ ಬಗ್ಗೆ ನಮ್ಮಲ್ಲಿ ಅನೇಕ ವಿಚಾರವಾದಿಗಳಿಗೆ ಸಮಸ್ಯೆ ಇದೆ. ದೇವರನ್ನ ನಂಬೋದು ಕೂಡ ಮೌಢ್ಯ ಅನ್ನುವ ನಾಸ್ತಿಕವಾದವನ್ನ ಮುಂದೆ ಇಡ್ತಾರೆ. ಈಗ ಭಾರತದ ಕ್ರಿಕೆಟ್ ತಂಡದ ಹೆಡ್ ಕೋಚ್ ಗೌತಮ್ ಗಂಭೀರ್ ಹಾಗೂ ಸ್ಟಾರ್ ಕ್ರಿಕೆಟರ್ ವಿರಾಟ್ ಕೊಹ್ಲಿ ಅವರ ಒಂದು ಸಂದರ್ಶನ ಅನೇಕರಿಗೆ ಖುಷಿಯನ್ನ ಹಾಗೂ ಇನ್ನು ಕೆಲವರಿಗೆ ಉರಿಯನ್ನ ತಂದಿದೆ. ಬಾಂಗ್ಲಾದೇಶದ ಟೆಸ್ಟ್ಗೂ ಮುನ್ನ BCCI ಗಂಭೀರ್ ಹಾಗೂ ವಿರಾಟ್ ಕೊಹ್ಲಿ ಅವರ ಸಂದರ್ಶನವನ್ನ ಮಾಡ್ತು. ಅದರಲ್ಲಿ ಕೊಹ್ಲಿ ಫಾರ್ಮ್ ಔಟ್ ಆಗಿದ್ದಾಗ ನೆರವಾಗಿದ್ದರ ಬಗ್ಗೆ ರಹಸ್ಯವನ್ನ ಬಿಚ್ಚಿಟ್ಟಿದ್ರು. ವಿರಾಟ್ ಕೊಹ್ಲಿ ಅತೀವ ದೈವ ಭಕ್ತ ಅನ್ನೋದು ಗುಟ್ಟಿನ ವಿಚಾರ ಏನಲ್ಲ. ವಿರಾಟ್ ಕೊಹ್ಲಿ 10 ವರ್ಷದ ಹಿಂದಿನ ರೋಚಕ ಕಥೆಯೊಂದನ್ನು ಬಹಿರಂಗಪಡಿಸಿದ್ರು. 2014-15ರ ಆಸ್ಟ್ರೇಲಿಯಾ ಪ್ರವಾಸದಲ್ಲಿ ಅದ್ಭುತ ಆಟವನ್ನ ತೋರಿಸಿದ್ರು. ಓಂ ನಮ ಶಿವ ಎಂದು ಜಪ ಮಾಡ್ಕೊಂಡೆ 4 ಟೆಸ್ಟ್ ಶತಕಗಳನ್ನ ಸಿಡಿಸಿದ್ರು. ಈ ವಿಚಾರವನ್ನ ಗೌತಮ್ ಗಂಭೀರ್ ಬಳಿ ಕೊಹ್ಲಿ ಹಂಚಿಕೊಂಡದ್ದನ್ನ ನೆನಪು ಮಾಡಿಕೊಂಡ್ರು. ಇದು ಅನೇಕ ಚರ್ಚೆಯನ್ನ ಹುಟ್ಟು ಹಾಕಿದೆ. ಕೊಹ್ಲಿ ಜಪ ಮಾಡಿದ ವಿಷಯವನ್ನ ಬಹಿರಂಗಪಡಿಸಿದ ಗಂಭೀರ್ ಸಂವಾದದ ವೇಳೆ ಕೊಹ್ಲಿ ಗಂಭೀರ್ ಬಳಿ ಭಾರತ ಆಸ್ಟ್ರೇಲಿಯಾ ನಡುವಿನ ಟೆಸ್ಟ್ ಸರಣಿಗಳಲ್ಲಿ ರೋಚಕ ಕ್ಷಣಗಳ ಬಗ್ಗೆ ಮಾತಾಡುವಂತೆ ಕೇಳ್ತಾರೆ. ಆಗ ಗಂಭೀರ್ ನನ್ನ ಬಗ್ಗೆ ಮಾತಾಡುವ ಬದಲು ಆಸ್ಟ್ರೇಲಿಯಾದಲ್ಲಿ ನೀವು ಬಂಪರ್ ಬ್ಯಾಟಿಂಗ್ ನಡೆಸಿದ ಸರಣಿ ಬಗ್ಗೆ ಮಾತಾಡೋಣ. 2014-15ರ ಸರಣಿಯಲ್ಲಿ ನೀವು ರಾಶಿ ರನ್ಸ್ ಗಳನ್ನ ಬಾರಿಸಿದ್ದಾಗ ಓಂ ನಮ ಶಿವ ಎಂದು ಜಪ ಮಾಡಿದ್ದೆ ಎಂದು ನನ್ನ ಬಳಿ ಹೇಳಿದ್ದು ನನ್ಗೆ ಇನ್ನು ನೆನಪಿದೆ ಅಂದ್ರು. ಇದಕ್ಕೆ ಕೊಹ್ಲಿ ನಗ್ತಲೆ ಹೌದು ಅಂತ ತಲೆ ಅಲ್ಲಾಡಿಸಿದ್ರು. ಇದು ಶಿವಭಕ್ತ ಕೊಹ್ಲಿ ಅಭಿಮಾನಿಗಳಿಗೆ ಇನ್ನಷ್ಟು ಖುಷಿ ತಂದಿದೆ. ಆದ್ರೆ ನಾಸ್ತಿಕರಾಗಿದ್ರು ಕೂಡ ಕ್ರಿಕೆಟ್ ಅನ್ನ ಫಾಲೋ ಮಾಡೋರಿಗೆ ಇರಿಸು ಮುರಿಸು ಆಯ್ತು. ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ, ಬದಲಾಗಿ ಗೌತಮ್ ಗಂಭೀರ್ ಕೂಡ 2009ರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ನೇಪಿಯರ್ ಟೆಸ್ಟ್ ನಲ್ಲಿ 2.5 ದಿನ ಬ್ಯಾಟಿಂಗ್ ಮಾಡಿದ್ರು. ಏಕಾಂಗಿ ಹೋರಾಟ ಮಾಡಿ ಭಾರತವನ್ನ ಸೋಲಿನಿಂದ ಪಾರು ಮಾಡಿತ್ತು. ಆ ಟೆಸ್ಟ್ ಬಗ್ಗೆ ಕೂಡ ಸಂವಾದದ ವೇಳೆ ಚರ್ಚೆ ಆಯ್ತು. ಗಂಭೀರ್ 2.5 ದಿನ ಕೂಡ ಹನುಮಾನ್ ಚಾಲೀಸವನ್ನ ಪಠನೆ ಮಾಡುತ್ತಾ ಬ್ಯಾಟಿಂಗ್ ಮಾಡಿ 137 ರನ್ಸ್ ಗಳನ್ನ ಹೊಡೆದಿದ್ದು ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ಈ ಬಗ್ಗೆ ಚರ್ಚೆ ಶುರುವಾಗಿರೋದು ಏನು ಅಂದ್ರೆ, ಜನರಿಂದಲೇ ಫೇಮಸ್ ಆದ ವ್ಯಕ್ತಿಗಳು ತಮ್ಮ ನಂಬಿಕೆಯನ್ನ ಬಹಿರಂಗವಾಗಿ ಹೇಳಿಕೊಳ್ಳುವ ಮೂಲಕ ಇನ್ನಷ್ಟು ಜನರನ್ನ ದೈವ ಭಕ್ತರನ್ನಾಗಿಸ್ತಾರೆ ಅನ್ನೋದು. ಇದು ನಿಜಕ್ಕೂ ಹುರುಳಿಲ್ಲದ ವಾದ. ಎಲ್ಲರಿಗೂ ಕೂಡ ತಮ್ಮ ತಮ್ಮ ನಂಬಿಕೆಗಳನ್ನ ಹೇಳಿಕೊಳ್ಳುವ ಮುಕ್ತ ಸ್ವಾತಂತ್ರ್ಯ ಭಾರತ ಕೊಟ್ಟಿದೆ. ಅವರು ಸ್ಟಾರ್ ಆದ್ರೂ ಅಷ್ಟೇ, ನಾರ್ಮಲ್ ಜನ ಆದ್ರೂ ಅಷ್ಟೇ. ಆದ್ರೆ ಎಡಪಂಥೀಯರಿಗೆ ಯಾಕೆ ಇಷ್ಟೊಂದು ಅಸಹನೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಗೆ ನೋಡಿದ್ರೆ ವಿರಾಟ್ ಕೊಹ್ಲಿ ಬ್ಯಾಡ್ ಫಾರ್ಮ್ ಅನ್ನ ಅನುಭವಿಸ್ತಾ ಇದ್ದಾಗ ಮಹಾಕಾಲನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನ ಪಡೆದು ಪೂಜೆ ಮಾಡಿದ್ರು. ಅಲ್ಲಿಂದ ಅವರ ಆಟದ ಶೈಲಿಯೇ ಬದಲಾಯ್ತು. ರನ್ನುಗಳು ಬ್ಯಾಟ್ ನಿಂದ ಸರಾಗವಾಗಿ ಬರೋಕೆ ಶುರುವಾಯ್ತು. ಕೊಹ್ಲಿ ಮಾತ್ರ ಅಲ್ಲ, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹಾಗೂ ಕುಟುಂಬ ಕಾಪುವಿಗೆ ಬಂದು ಪೂಜೆಯನ್ನ ಸಲ್ಲಿಸಿದ್ರು. ರೋಹಿತ್ ಶರ್ಮಾ, ಅಕ್ಷರ್ ಪಟೇಲ್, KL ರಾಹುಲ್, ಬುಮ್ರಾ ಹೀಗೆ ಎಲ್ಲರೂ ಕೂಡ ತಾವು ನಂಬುವ ದೇವರ ಮೊರೆ ಹೋಗಿದ್ರು. ಹಾಗಂದ ಮಾತ್ರಕ್ಕೆ ದೇವರನ್ನ ನಂಬಿ ಬಿಟ್ರೆ ಒಳ್ಳೆ ಆಟ ಬರುತ್ತೆ ಅಂತ ಅಲ್ಲ. ನೆಟ್ ಪ್ರಾಕ್ಟೀಸ್ ಅನ್ನೋದು ಯಾವಾಗ್ಲೂ ಮುಖ್ಯ. ಪರಿಶ್ರಮ ನಮ್ಮದು, ಫಲ ದೇವರದು ಅನ್ನೋದು ವಾಸ್ತವ. 99% ನಮ್ಮ ಪ್ರಯತ್ನ ಇರ್ಲೇಬೇಕು. ಆಗ ಮಾತ್ರ ಸಕ್ಸಸ್ ಸಿಗೋಕೆ ಸಾಧ್ಯ. ಆದ್ರೆ ನಮ್ಮ ದೇಶದಲ್ಲಿ ಎಲ್ಲಾ ವಿಚಾರಕ್ಕೂ ಪರ ವಿರೋಧ ಚರ್ಚೆಗಳು ಕಾಮನ್ ಆಗಿ ಬಿಟ್ಟಿದೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ತಮ್ಮ ಕ್ರಿಕೆಟ್ ಬದುಕಿನ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿದ್ದಾರೆ. ಪ್ರತಿಯೊಂದು ಹಬ್ಬವನ್ನ ಆಚರಿಸಿ ಫೋಟೋ ವಿಡಿಯೋವನ್ನ ಹಂಚ್ಕೊಳ್ತಾರೆ. ಅದಕ್ಕೂ ಅನೇಕ ವಿರೋಧಗಳನ್ನ ಕಾಣಬಹುದು. ಹಾಗೆ ನೋಡಿದ್ರೆ ರಾಮ ಮಂದಿರದ ಉದ್ಘಾಟನೆಗೆ ಕೊಹ್ಲಿ, ಧೋನಿ ಹಾಗೂ ರೋಹಿತ್ ಶರ್ಮಾ ಅವರಿಗೆ ಆಮಂತ್ರಣ ಇತ್ತು. ಆದ್ರೆ ಈ ಮೂವರು ಹೋಗೋಕೆ ಆಗಿರ್ಲಿಲ್ಲ. ಆಗ್ಲೂ ಕೂಡ ರಾಮ ಭಕ್ತರ ಅಸಮಾಧಾನವನ್ನ ಎದುರಿಸಬೇಕಾಯ್ತು.
ಆದ್ರೆ ಈಗ ಓಂ ನಮಃ ಶಿವಾಯ್ ಅನ್ನೋದು ನಾಸ್ತಿಕರ ವಿರೋಧಕ್ಕೆ ಕಾರಣ ಆಗಿದೆ. ಅಂದ ಹಾಗೆ ವಿರಾಟ್ ಕೊಹ್ಲಿ ಆಗ್ಲಿ ಗಂಭೀರ್ ಅವರನ್ನಾಗ್ಲಿ ವಿರೋಧಿಸಿದ್ರೆ ಅವರಿಗೆ ಆಗುವ ನಷ್ಟ ಏನ್ ಗೊತ್ತಾ? ಏನು ಅಂದ್ರೆ ಏನೂ ಇಲ್ಲ. ಅವರ ನಂಬಿಕೆ, ಅವರ ಆಟ, ಅವರ ಖ್ಯಾತಿ. ಇಲ್ಲಿರೋರಿಗೆ ಚರ್ಚೆಗೆ ಒಂದು ವಿಚಾರ ಅಷ್ಟೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.